ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ರಾಜಣ್ಣ ಹಿರಿಯ ಮಂತ್ರಿಗಳು ಯಾವಾಗ ಹನಿ ಟ್ರ್ಯಾಪ್ ಆರೋಪವನ್ನ ಮಾಡಿದ್ರೋ ಸಂಚಲನವನ್ನ ಸೃಷ್ಟಿ ಮಾಡಿದೆ ರಾಜ್ಯ ರಾಜಕಾರಣದಲ್ಲಿ ಈ ವಿಚಾರ. ಈಗ ಒಬ್ಬೊಬ್ಬರೇ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಇದೊಂದು ಗಂಭೀರ ವಿಷಯ. ಇದು ಬೆಳಗಾವಿಯಲ್ಲಿ ಹಿಂಗಂತ ಹೇಳಿದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಹನಿ ಟ್ರ್ಯಾಪ್ ಅನ್ನೋದು ಹೊಸ ವಿಷಯ ಏನಲ್ಲ. ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂತಹ ಘಟನೆಗಳಾಗಿದ್ದಾವೆ. ಸಾರ್ವಜನಿಕ ಜೀವನದಲ್ಲಿ ಇರುವವರನ್ನ ಸಿಲುಕಿಸುವಂತಹ ಹುನ್ನಾರ ಇದು. ಉದ್ದೇಶಪೂರ್ವಕವಾಗಿ ಸಿಲುಕಿಸುವಂತಹ ಪ್ರಯತ್ನ ನಡೆದಿದೆ. ತನಿಖೆ ಆಗಬೇಕು ಅನ್ನೋದನ್ನ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಬೆಳಗಾವಿಯಲ್ಲಿ ದಿನೇಶ್ ಗುಂಡೂರಾವ್, ಬನ್ನಿ ನೋಡೋಣ. ಅದು ಗಂಭೀರ ವಿಷಯ. ಸದ್ದು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ರಾಜಣ್ಣವ್ರ ಬಗ್ಗೆ ಹೇಳಿದ್ದಾರೆ. ಖಂಡಿತವಾಗಿಯೂ ಅದು ಗಂಭೀರ ವಿಷಯ ಮತ್ತು ಇದೆಲ್ಲ ನಾವು ನೋಡಿದ್ದೀವಿ. ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂಥ ಘಟನೆಗಳಾಗಿರುವಂಥದ್ದು, ಕೆಲವರಿಗೆ ಇದರ ತೊಂದರೆ ಆಗಿರುವಂಥದ್ದು, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಇಂಥ ಒಂದು ಪ್ರಕರಣಗಳು ಉದ್ದೇಶಪೂರ್ವಕವಾಗಿ ಅವರನ್ನ ಇದರಲ್ಲಿ ಸಿಲುಕಿಸುವಂತ ಕೆಲಸ ಮಾಡಿರುವಂಥ ಘಟನೆಗಳು ನಡೆದಿದೆ. ಅದರಿಂದ ಇವತ್ತು ನಮ್ಮ ಮಿನಿಸ್ಟ್ರೇ ಇವತ್ತು ಈ ತರ ಆಗಿರುವಂತ ಇದೇನು ಹೊಸ ಸುದ್ದಿ ಅಂತ ಏನಲ್ಲ. ಅನೇಕ ಈಗಾಗಲೇ ನೀವೇ ನೋಡಿದ್ದೀರಾ, ಬೆಳಗಾಂ ಜಿಲ್ಲೆಯಲ್ಲೂ ನೋಡಿದ್ದೀರಾ, ಬೇರೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಿದೋದಾಗ ಅದ್ರ ಬಗ್ಗೆನೂ ಅವಾಗೆಲ್ಲ ಸುದ್ದಿಗಳಿತ್ತು. ಇವೆಲ್ಲ ನಮ್ಮ ಸಮ್ಮಿಶ್ರ ಸರ್ಕಾರ ಬಿದೋದಾಗ ಮತ್ತು ಬೇರೆ ಬೇರೆ ಕಡೆ ಈ ತರದೆಲ್ಲ ಪ್ರಕರಣಗಳು ಪೊಲೀಸಲ್ಲೂ ಕೂಡ ದಾಖಲೆ ಆಗಿರುವಂತದ್ದಿದೆ. ಬೇರೆ ಬೇರೆ ಜನರನ್ನ ಈ ತರ ಟ್ರ್ಯಾಪ್ ಮಾಡಿ ಅವರಿಗೆ, ಯಾರು ಬಿಸ್ನೆಸ್ ಮಾಡೋರಿಗೆ, ಉದ್ಯಮಿಗಾರರಿಗೆ ಮತ್ತು ಈ ಬೇರೆ ಬೇರೆ ವ್ಯಕ್ತಿಗಳನ್ನ ಇದರಲ್ಲಿ ಟ್ರ್ಯಾಪ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಆದ್ರಿಂದ ಇದು ಗಂಭೀರ ಪ್ರಕರಣನೇ. ಖಂಡಿತ ಏನು ದೂರನ್ನ ರಾಜಣ್ಣವರು ನೀಡ್ತಾರೆ ಅದರ ಆಧಾರದ ಮೇಲೆ ಎಲ್ಲಾ ರೀತಿಯ ತನಿಖೆಯನ್ನ ಮಾಡತಕ್ಕಂಥ ಸರ್ಕಾರ ತಯಾರಾಗಿದೆ. ಬಿಜೆಪಿ ಆರೋಪ ಮಾಡ್ತಾರೆ ಅವ್ರಿಗೆ. ಯಾಕಂತ ಹೇಳಿದ್ರೆ ನಾನು ಈಗ ನೋಡಿ, ಇದು ಒಂದು ಪಕ್ಷಕ್ಕೆ ಸೀಮಿತ ಮಾಡಕ್ ಹೋಗಬಾರದು. ಇದು ಯಾಕಂದ್ರೆ ಅನೇಕ ಜನ ಇದರಲ್ಲಿ ಇದಕ್ಕೆ ಇಂಥ ಒಂದು ಘಟನೆಗಳಿಗೆ ಒಳಗಾಗಿ ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥವ್ರು ಇದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ರಾಜಣ್ಣ ಹಿರಿಯ ಮಂತ್ರಿಗಳು ಯಾವಾಗ ಹನಿ ಟ್ರ್ಯಾಪ್ ಆರೋಪವನ್ನ ಮಾಡಿದ್ರೋ ಸಂಚಲನವನ್ನ ಸೃಷ್ಟಿ ಮಾಡಿದೆ ರಾಜ್ಯ ರಾಜಕಾರಣದಲ್ಲಿ ಈ ವಿಚಾರ. ಈಗ ಒಬ್ಬೊಬ್ಬರೇ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಇದೊಂದು ಗಂಭೀರ ವಿಷಯ. ಇದು ಬೆಳಗಾವಿಯಲ್ಲಿ ಹಿಂಗಂತ ಹೇಳಿದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಹನಿ ಟ್ರ್ಯಾಪ್ ಅನ್ನೋದು ಹೊಸ ವಿಷಯ ಏನಲ್ಲ. ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂತಹ ಘಟನೆಗಳಾಗಿದ್ದಾವೆ. ಸಾರ್ವಜನಿಕ ಜೀವನದಲ್ಲಿ ಇರುವವರನ್ನ ಸಿಲುಕಿಸುವಂತಹ ಹುನ್ನಾರ ಇದು. ಉದ್ದೇಶಪೂರ್ವಕವಾಗಿ ಸಿಲುಕಿಸುವಂತಹ ಪ್ರಯತ್ನ ನಡೆದಿದೆ. ತನಿಖೆ ಆಗಬೇಕು ಅನ್ನೋದನ್ನ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಬೆಳಗಾವಿಯಲ್ಲಿ ದಿನೇಶ್ ಗುಂಡೂರಾವ್, ಬನ್ನಿ ನೋಡೋಣ. ಅದು ಗಂಭೀರ ವಿಷಯ. ಸದ್ದು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ರಾಜಣ್ಣವ್ರ ಬಗ್ಗೆ ಹೇಳಿದ್ದಾರೆ. ಖಂಡಿತವಾಗಿಯೂ ಅದು ಗಂಭೀರ ವಿಷಯ ಮತ್ತು ಇದೆಲ್ಲ ನಾವು ನೋಡಿದ್ದೀವಿ. ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂಥ ಘಟನೆಗಳಾಗಿರುವಂಥದ್ದು, ಕೆಲವರಿಗೆ ಇದರ ತೊಂದರೆ ಆಗಿರುವಂಥದ್ದು, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಇಂಥ ಒಂದು ಪ್ರಕರಣಗಳು ಉದ್ದೇಶಪೂರ್ವಕವಾಗಿ ಅವರನ್ನ ಇದರಲ್ಲಿ ಸಿಲುಕಿಸುವಂತ ಕೆಲಸ ಮಾಡಿರುವಂತ ಘಟನೆಗಳು ನಡೆದಿದೆ. ಅದರಿಂದ ಇವತ್ತು ನಮ್ಮ ಮಿನಿಸ್ಟ್ರೇ ಇವತ್ತು ಈ ತರ ಆಗಿರುವಂತ ಇದೇನು ಹೊಸ ಸುದ್ದಿ ಅಂತ ಏನಲ್ಲ. ಅನೇಕ ಈಗಾಗಲೇ ನೀವೇ ನೋಡಿದ್ದೀರಾ, ಬೆಳಗಾಂ ಜಿಲ್ಲೆಯಲ್ಲೂ ನೋಡಿದ್ದೀರಾ, ಬೇರೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಿದೋದಾಗ ಅದ್ರ ಬಗ್ಗೆನೂ ಅವಾಗೆಲ್ಲ ಸುದ್ದಿಗಳಿತ್ತು. ಇವೆಲ್ಲ ನಮ್ಮ ಸಮ್ಮಿಶ್ರ ಸರ್ಕಾರ ಬಿದೋದಾಗ ಮತ್ತು ಬೇರೆ ಬೇರೆ ಕಡೆ ಈ ತರದೆಲ್ಲ ಪ್ರಕರಣಗಳು ಪೊಲೀಸಲ್ಲೂ ಕೂಡ ದಾಖಲೆ ಆಗಿರುವಂತದ್ದಿದೆ. ಬೇರೆ ಬೇರೆ ಜನರನ್ನ ಈ ತರ ಟ್ರ್ಯಾಪ್ ಮಾಡಿ ಅವರಿಗೆ, ಯಾರು ಬಿಸ್ನೆಸ್ ಮಾಡೋರಿಗೆ, ಉದ್ಯಮಿಗಾರರಿಗೆ ಮತ್ತು ಈ ಬೇರೆ ಬೇರೆ ವ್ಯಕ್ತಿಗಳನ್ನ ಇದರಲ್ಲಿ ಟ್ರ್ಯಾಪ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಆದ್ರಿಂದ ಇದು ಗಂಭೀರ ಪ್ರಕರಣನೇ. ಖಂಡಿತ ಏನು ದೂರನ್ನ ರಾಜಣ್ಣವ್ರು ನೀಡ್ತಾರೆ ಅದರ ಆಧಾರದ ಮೇಲೆ ಎಲ್ಲಾ ರೀತಿಯ ತನಿಖೆಯನ್ನ ಮಾಡತಕ್ಕಂಥ ಸರ್ಕಾರ ತಯಾರಾಗಿದೆ. ಬಿಜೆಪಿ ಆರೋಪ ಮಾಡ್ತಾರೆ ಅವ್ರಿಗೆ. ಯಾಕಂತ ಹೇಳಿದ್ರೆ ನಾನು ಈಗ ನೋಡಿ, ಇದು ಒಂದು ಪಕ್ಷಕ್ಕೆ ಸೀಮಿತ ಮಾಡಕ್ ಹೋಗಬಾರದು. ಇದು ಯಾಕಂದ್ರೆ ಅನೇಕ ಜನ ಇದರಲ್ಲಿ ಇದಕ್ಕೆ ಇಂಥ ಒಂದು ಘಟನೆಗಳಿಗೆ ಒಳಗಾಗಿ ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥವ್ರು ಇದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ರಾಜಣ್ಣ ಹಿರಿಯ ಮಂತ್ರಿಗಳು ಯಾವಾಗ ಹನಿ ಟ್ರ್ಯಾಪ್ ಆರೋಪವನ್ನ ಮಾಡಿದ್ರೋ ಸಂಚಲನವನ್ನ ಸೃಷ್ಟಿ ಮಾಡಿದೆ ರಾಜ್ಯ ರಾಜಕಾರಣದಲ್ಲಿ ಈ ವಿಚಾರ. ಈಗ ಒಬ್ಬೊಬ್ಬರೇ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಇದೊಂದು ಗಂಭೀರ ವಿಷಯ. ಇದು ಬೆಳಗಾವಿಯಲ್ಲಿ ಹಿಂಗಂತ ಹೇಳಿದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್.
ಹನಿ ಟ್ರ್ಯಾಪ್ ಅನ್ನೋದು ಹೊಸ ವಿಷಯ ಏನಲ್ಲ. ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂತಹ ಘಟನೆಗಳಾಗಿದ್ದಾವೆ. ಸಾರ್ವಜನಿಕ ಜೀವನದಲ್ಲಿ ಇರುವವರನ್ನ ಸಿಲುಕಿಸುವಂತಹ ಹುನ್ನಾರ ಇದು. ಉದ್ದೇಶಪೂರ್ವಕವಾಗಿ ಸಿಲುಕಿಸುವಂತಹ ಪ್ರಯತ್ನ ನಡೆದಿದೆ. ತನಿಖೆ ಆಗಬೇಕು ಅನ್ನೋದನ್ನ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಬೆಳಗಾವಿಯಲ್ಲಿ ದಿನೇಶ್ ಗುಂಡೂರಾವ್, ಬನ್ನಿ ನೋಡೋಣ. ಅದು ಗಂಭೀರ ವಿಷಯ. ಸದ್ದು ಮಾಡ್ತಾ ಇದೆ. ಸದ್ದು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ರಾಜಣ್ಣವ್ರ ಬಗ್ಗೆ ಹೇಳಿದ್ದಾರೆ. ಖಂಡಿತವಾಗಿಯೂ ಅದು ಗಂಭೀರ ವಿಷಯ ಮತ್ತು ಇದೆಲ್ಲ ನಾವು ನೋಡಿದ್ದೀವಿ. ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂಥ ಘಟನೆಗಳಾಗಿರುವಂಥದ್ದು, ಕೆಲವರಿಗೆ ಇದರ ತೊಂದರೆ ಆಗಿರುವಂಥದ್ದು, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಇಂಥ ಒಂದು ಪ್ರಕರಣಗಳು ಉದ್ದೇಶಪೂರ್ವಕವಾಗಿ ಅವರನ್ನ ಇದರಲ್ಲಿ ಸಿಲುಕಿಸುವಂತ ಕೆಲಸ ಮಾಡಿರುವಂಥ ಘಟನೆಗಳು ನಡೆದಿದೆ. ಆದ್ರಿಂದ ಇವತ್ತು ನಮ್ಮ ಮಿನಿಸ್ಟ್ರೇ ಇವತ್ತು ಈ ತರ ಆಗಿರುವಂತ ಇದೇನು ಹೊಸ ಸುದ್ದಿ ಅಂತ ಏನಲ್ಲ. ಅನೇಕ ಈಗಾಗಲೇ ನೀವೇ ನೋಡಿದ್ದೀರಾ, ಬೆಳಗಾಂ ಜಿಲ್ಲೆಯಲ್ಲೂ ನೋಡಿದ್ದೀರಾ, ಬೇರೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಿದೋದಾಗ ಅದ್ರ ಬಗ್ಗೆನೂ ಅವಾಗೆಲ್ಲ ಸುದ್ದಿಗಳಿತ್ತು. ಇವೆಲ್ಲ ನಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದೋದಾಗ ಮತ್ತು ಬೇರೆ ಬೇರೆ ಕಡೆ ಈ ತರದೆಲ್ಲ ಪ್ರಕರಣಗಳು ಪೊಲೀಸರಲ್ಲೂ ಕೂಡ ದಾಖಲೆ ಆಗಿರುವಂತದ್ದು. ಬೇರೆ ಬೇರೆ ಜನರನ್ನ ಈ ತರ ಟ್ರ್ಯಾಪ್ ಮಾಡಿ ಅವರಿಗೆ, ಯಾರು ಬಿಸ್ನೆಸ್ ಮಾಡೋರಿಗೆ, ಉದ್ಯಮಿಗಾರರಿಗೆ ಮತ್ತು ಈ ಬೇರೆ ಬೇರೆ ವ್ಯಕ್ತಿಗಳನ್ನ ಇದರಲ್ಲಿ ಟ್ರ್ಯಾಪ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಆದ್ರಿಂದ ಇದು ಗಂಭೀರ ಪ್ರಕರಣನೇ. ಖಂಡಿತ ಏನು ದೂರನ್ನ ರಾಜಣ್ಣವ್ರು ನೀಡ್ತಾರೆ ಅದರ ಆಧಾರದ ಮೇಲೆ ಎಲ್ಲಾ ರೀತಿಯ ತನಿಖೆಯನ್ನ ಮಾಡತಕ್ಕಂಥ ಸರ್ಕಾರ ತಯಾರಾಗಿದೆ. ಬಿಜೆಪಿ ಆರೋಪ ಮಾಡ್ತಾರೆ ಸರ್, ನಿಮ್ಮ ಸರ್ಕಾರದ ಬಿಜೆಪಿ ಆರೋಪ ಮಾಡ್ತಾರೆ ಅವ್ರಿಗೆ. ಯಾಕಂತ ಹೇಳಿದ್ರೆ ನಾನು ಈಗ ನೋಡಿ, ಇದು ಒಂದು ಪಕ್ಷಕ್ಕೆ ಸೀಮಿತ ಮಾಡಕ್ ಹೋಗಬಾರದು. ಇದು ಯಾಕಂದ್ರೆ ಅನೇಕ ಜನ ಇದರಲ್ಲಿ ಇದಕ್ಕೆ ಇಂಥ ಒಂದು ಘಟನೆಗಳಿಗೆ ಒಳಗಾಗಿ ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥವ್ರು ಇದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ರಾಜಣ್ಣ ಹಿರಿಯ ಮಂತ್ರಿಗಳು ಯಾವಾಗ ಹನಿ ಟ್ರ್ಯಾಪ್ ಆರೋಪವನ್ನ ಮಾಡಿದ್ರೋ ಸಂಚಲನವನ್ನ ಸೃಷ್ಟಿ ಮಾಡಿದೆ ರಾಜ್ಯ ರಾಜಕಾರಣದಲ್ಲಿ ಈ ವಿಚಾರ. ಈಗ ಒಬ್ಬೊಬ್ಬರೇ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಇದೊಂದು ಗಂಭೀರ ವಿಷಯ. ಇದು ಬೆಳಗಾವಿಯಲ್ಲಿ ಹಿಂಗಂತ ಹೇಳಿದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಹನಿ ಟ್ರ್ಯಾಪ್ ಅನ್ನೋದು ಹೊಸ ವಿಷಯ ಏನಲ್ಲ. ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂತಹ ಘಟನೆಗಳಾಗಿದ್ದಾವೆ. ಸಾರ್ವಜನಿಕ ಜೀವನದಲ್ಲಿ ಇರುವವರನ್ನ ಸಿಲುಕಿಸುವಂತಹ ಹುನ್ನಾರ ಇದು. ಉದ್ದೇಶಪೂರ್ವಕವಾಗಿ ಸಿಲುಕಿಸುವಂತಹ ಪ್ರಯತ್ನ ನಡೆದಿದೆ. ತನಿಖೆ ಆಗಬೇಕು ಅನ್ನೋದನ್ನ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಬೆಳಗಾವಿಯಲ್ಲಿ ದಿನೇಶ್ ಗುಂಡೂರಾವ್, ಬನ್ನಿ ನೋಡೋಣ. ಅದು ಗಂಭೀರ ವಿಷಯ. ಸದ್ದು ಮಾಡ್ತಾ ಇದೆ. ಸದ್ದು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ರಾಜಣ್ಣವ್ರ ಬಗ್ಗೆ ಹೇಳಿದ್ದಾರೆ. ಖಂಡಿತವಾಗಿಯೂ ಅದು ಗಂಭೀರ ವಿಷಯ ಮತ್ತು ಇದೆಲ್ಲ ನಾವು ನೋಡಿದ್ದೀವಿ. ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂಥ ಘಟನೆಗಳಾಗಿರುವಂಥದ್ದು, ಕೆಲವರಿಗೆ ಇದರ ತೊಂದರೆ ಆಗಿರುವಂಥದ್ದು, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಇಂಥ ಒಂದು ಪ್ರಕರಣಗಳು ಉದ್ದೇಶಪೂರ್ವಕವಾಗಿ ಅವರನ್ನ ಇದರಲ್ಲಿ ಸಿಲುಕಿಸುವಂತ ಕೆಲಸ ಮಾಡಿರುವಂತ ಘಟನೆಗಳು ನಡೆದಿದೆ. ಆದ್ರಿಂದ ಇವತ್ತು ನಮ್ಮ ಮಿನಿಸ್ಟ್ರೇ ಇವತ್ತು ಈ ತರ ಆಗಿರುವಂತ ಇದೇನು ಹೊಸ ಸುದ್ದಿ ಅಂತ ಏನಲ್ಲ. ಅನೇಕ ಈಗಾಗಲೇ ನೀವೇ ನೋಡಿದ್ದೀರಾ, ಬೆಳಗಾಂ ಜಿಲ್ಲೆಯಲ್ಲೂ ನೋಡಿದ್ದೀರಾ, ಬೇರೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಿದೋದಾಗ ಅದ್ರ ಬಗ್ಗೆನೂ ಅವಾಗೆಲ್ಲ ಸುದ್ದಿಗಳಿತ್ತು. ಇವೆಲ್ಲ ನಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದೋದಾಗ ಮತ್ತು ಬೇರೆ ಬೇರೆ ಕಡೆ ಈ ತರದೆಲ್ಲ ಪ್ರಕರಣಗಳು ಪೊಲೀಸರಲ್ಲೂ ಕೂಡ ದಾಖಲೆ ಆಗಿರುವಂತದ್ದು. ಬೇರೆ ಬೇರೆ ಜನರನ್ನ ಈ ತರ ಟ್ರ್ಯಾಪ್ ಮಾಡಿ ಅವರಿಗೆ, ಯಾರು ಬಿಸ್ನೆಸ್ ಮಾಡೋರಿಗೆ, ಉದ್ಯಮಿಗಾರರಿಗೆ ಮತ್ತು ಈ ಬೇರೆ ಬೇರೆ ವ್ಯಕ್ತಿಗಳನ್ನ ಇದರಲ್ಲಿ ಟ್ರ್ಯಾಪ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಆದ್ರಿಂದ ಇದು ಗಂಭೀರ ಪ್ರಕರಣನೇ. ಖಂಡಿತ ಏನು ದೂರನ್ನ ರಾಜಣ್ಣವ್ರು ನೀಡ್ತಾರೆ ಅದರ ಆಧಾರದ ಮೇಲೆ ಎಲ್ಲಾ ರೀತಿಯ ತನಿಖೆಯನ್ನ ಮಾಡತಕ್ಕಂಥ ಸರ್ಕಾರ ತಯಾರಾಗಿದೆ. ಬಿಜೆಪಿ ಆರೋಪ ಮಾಡ್ತಾರೆ ಸರ್, ನಿಮ್ಮ ಸರ್ಕಾರದ ಬಿಜೆಪಿ ಆರೋಪ ಮಾಡ್ತಾರೆ ಅವ್ರಿಗೆ. ಯಾಕಂತ ಹೇಳಿದ್ರೆ ನಾನು ಈಗ ನೋಡಿ, ಇದು ಒಂದು ಪಕ್ಷಕ್ಕೆ ಸೀಮಿತ ಮಾಡಕ್ ಹೋಗಬಾರದು. ಇದು ಯಾಕಂದ್ರೆ ಅನೇಕ ಜನ ಇದರಲ್ಲಿ ಇದಕ್ಕೆ ಇಂಥ ಒಂದು ಘಟನೆಗಳಿಗೆ ಒಳಗಾಗಿ ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥವ್ರು ಇದ್ದಾರೆ.